ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಇಂದು 134ನೇ ಜಯಂತಿಯನ್ನು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸದ ಬಿ.ವೈ. ರಾಘವೇಂದ್ರ, ಶಾಸಕ ಚನ್ನಬಸಪ್ಪ, ಶಾಸಕಿ ಶಾರದಾ ಪುರನಾಯಕ್, ವಿಧಾನ ಪರಿಷತ್ ಶಾಸಕರಾದ ಡಿ.ಎಸ್. ಅರುಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಬಿ.ವೈ. ರಾಘವೇಂದ್ರ ಅವರು ಅಂಬೇಡ್ಕರ್ ಅವರು ಬುದ್ಧನ ನಿಜವಾದ ರೂಪವನ್ನು ತೋರಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ಯಾವತ್ತಿಗೂ ಸ್ಮರಣೀಯ ಅಂತ ಹೇಳಿದರು. ಶಾರದಾ ಪುರನಾಯಕ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಯೋಗಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸತ್ಯನಾರಾಯಣ ಸರ್. ಫಸ್ಟ್ ಲಾಯರ್ ಇನ್ ಇಂಡಿಯಾ ಫ್ರಮ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಂತ ಹೇಳಿ ಇದು ಅಭಿಮಾನಿಗಳನ್ನು ಹೇಳಿಕೆ ಇಚ್ಛೆ ಪಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮನೆಗೆ ಬೇಸತ್ತು ಬುದ್ಧಿಸಮಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊತಾರೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಬುದ್ಧನ ಭಾವಚಿತ್ರವನ್ನ ನೋಡಿದಾಗ ಬುದ್ಧ ಕಣ್ಣನ್ನು ಮುಚ್ಚಿರುವಂತಹ ಭಾವಚಿತ್ರವನ್ನ ನಾವು ನೋಡ್ತೀವಿ. ಆದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆಯ ಪೇಂಟರ್ ಆಗಿದ್ರು. ಬುದ್ಧ ಎದುರು ಕಣ್ಣನ್ನ ತೆರೆದಿರುವಂತ ಭಾವಚಿತ್ರವನ್ನ ಈ ದೇಶಕ್ಕೆ ಲೋಕಾರ್ಪಣೆ ಮಾಡಿದಂತವ್ರು ಯಾರು ಅಂದ್ರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಹೇಳಿ ಅವರ ಅದ್ರ ಮುಖಾಂತರ ಶೋಷಿತ ಪೀಡಿತ ಸಮಾಜವನ್ನ ಆ ಬುದ್ಧನ ಕಣ್ಣು ತೆರೆಯುವಂತ ಮುಖಾಂತರ ಆ ಧರ್ಮವನ್ನ ಉಳಿಬೇಕು ಅಂತ ಹೇಳಿ ಅದರ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಮ್ಮ ಭಾರತ ದೇಶದ 3 ಬಣ್ಣಗಳನ್ನ ನಾವು ರಾಷ್ಟ್ರಪತಿಯಲ್ಲಿ ನೋಡ್ತೀವಿ. ಅಶೋಕ ಚಕ್ರವನ್ನ ಕೊಟ್ಟಂತವರು ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅದ್ರ ಮುಖಾಂತರ ವೀಲ್ ಆಫ್ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅದ್ರ ಮುಖಾಂತರ ಸಂದೇಶವನ್ನ ಕೊಟ್ಟರು. ಇಂಥ ಒಬ್ಬ ಮಹಾನ್ ನಾಯಕ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅನೇಕ ನೋವಿನ ದಿನಗಳನ್ನು ಕೂಡ ಅವರು ಕಳೆದಿದ್ರು ಅಂತ ಹೇಳಿ ಪುಸ್ತಕವನ್ನು ಓದಿದಾಗ ನಮ್ಮೆಲ್ಲರೂ ಕೂಡ ಗೊತ್ತಾಗುತ್ತೆ. ಸ್ವತಃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಪೇಕ್ಷೆ ಇತ್ತು ಪಾರ್ಲಿಮೆಂಟ್ಗೆ ಬರಬೇಕು, ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಾಗ ಇನ್ನೂ ಹೆಚ್ಚಿನ ಕೆಲಸವನ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಮಾಡಬಹುದು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ 2 ಬಾರಿ ಅವರನ್ನ ಸೋಲಿಸುವಂತ ಪ್ರಯತ್ನಗಳು ಆ ಸಂದರ್ಭ ಆಗಿದ್ದು ಕೂಡ ಗೊತ್ತಿದೆ. ಎಲ್ಲಿವರೆಗೂ ಅಂದ್ರೆ ಗೌರವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ ಏನಿದೆ, ಲೋಕಸಭಾ ಕ್ಷೇತ್ರ, ಮುಂದೆ ಅಕಸ್ಮಾತ್ ನಿಂತ್ಕೊಂಡು ಗೆದ್ಬಿಡ್ತಾರೆ ಅಂತ ಹೇಳಿ ಆ ಕ್ಷೇತ್ರವನ್ನೇ ಬಾಂಗ್ಲಾದೇಶಕ್ಕೆ ದೇಶ ವಿಭಜನೆ ಆದಾಗ ಆ ಲೋಕಸಭಾ ಕ್ಷೇತ್ರನೇ ಅಲ್ಲಿಗೆ ಬಾಂಗ್ಲಾದೇಶಕ್ಕೆ ಮಧ್ಯ ಆಗಿದ್ದು ಕೂಡ ನಮಗೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ. ಅದೇ ಅತ್ಯಂತ ನಮ್ಮಿಂದ ಹೇಳಿಕೆ ಇಚ್ಛೆ ಬರ್ತಾನೆ ಅಂತ ಒಬ್ಬ ಮಹಾನ್ ನಾಯಕನಿಗೆ ಮೊನ್ನೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಅಷ್ಟು ತಡವಾಗಿ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲಿವರೆಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು ಆ ವ್ಯಕ್ತಿಗೆ ನಾರಾಯಣ್ ಕದ್ರೌ ಅಂತ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರೇ ಸೋಲಿಸಿದ್ರು. ಪಾಪ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. ಪಾಪ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ನಂತರ ಮೊನ್ನೆ 1990ರಲ್ಲಿ ಭಾರತ ರತ್ನ ಘೋಷಣೆ ಆಗಿದ್ದು ನಮ್ಗೆ ಗೊತ್ತಂತ ವಿಚಾರ. ಅದೇ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಬರುವಂತ ದಿನದಲ್ಲಾದ್ರೂ ಕೂಡ ಅವರ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಸರ್ಕಾರ ನಡೆಸುವಂತ ನಮ್ಮೆಲ್ಲರ ಒಂದು ಕಾರ್ಯಕ್ರಮಗಳು ಇರಬೇಕು. ಮತ್ತೆ ಪ್ರಾಮಾಣಿಕವಾಗಿ ಆ ನಡವಳಿಕೆ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದಾಗ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಕೂಡ ಆಚರಣೆ ಮಾಡಿದ್ದು ಕೂಡ ಸಾಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇಡೀ ದೇಶಾದ್ಯಂತ ನಮ್ಮ